ಎಲ್ಲ ನನ್ನ FB ಸ್ನೇಹಿತರಿಗೆ ನಮಸ್ತೆ. ಮೊದಲನೇದಾಗಿ ರಾಜ್ಯಾಧ್ಯಕ್ಷ ಲಕ್ಷ್ಮಣ್ ರಾಜ್ ಅವರಿಗೆ ವಂದನೆಗಳನ್ನ ಸಲ್ಲಿಸ್ತಾ, ಮಾಹಿತಿ ಹಕ್ಕು ಕಾರ್ಯಕರ್ತರ ಹಿತರಕ್ಷಣಾ ವೇದಿಕೆ ರೈಟ್ ಟು ಇನ್ಫಾರ್ಮೇಷನ್ ತಂಡವನ್ನು ಮನದಲ್ಲಿ ನೆನೆಸ್ತಾ ಇವತ್ತಿನ ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ. ಏನಿವತ್ತಿನ ವಿಷಯ ಅಂದರೆ, ಈಗ ದುಡ್ಡಿರೋರು ಏನೋ ಒಂದು ಹೆಲ್ತ್ ಪ್ರಾಬ್ಲಮ್ ಆಯಿತು, ಆರೋಗ್ಯದಲ್ಲಿ ಏನೋ ಏರುಪೇರು ಆಯಿತು ಅಂದರೆ ಅವ್ರಿಗೆ ಹೆಲ್ತ್ ಇನ್ಶೂರೆನ್ಸ್ ಇರುತ್ತೆ. ಬೇರೆ ಬೇರೆ ಕಂಪ್ನೀಸಲ್ಲಿ ಅವರು ಪಾಲಿಸೀಸಲ್ಲಿ ತೊಗೊಂಡು ಅವ್ರ ಲೈಫ್ನ ಸೆಕ್ಯೂರ್ ಮಾಡ್ಕೊಂಡಿರ್ತಾರೆ. ಬಟ್ ಬಡವ್ರು ಏನು ಮಾಡಬೇಕು? ಇವಾಗೇನೋ ಚಿಕ್ಕ ಪುಟ್ಟ ಜ್ವರ ಅದು ಇದು ಅಂತಂದರೆ ಒಂದು ₹100 ₹150 ಕೊಡ್ತಾರೆ, ಇಂಜೆಕ್ಷನ್ ಕೊಡ್ತಾರೆ, ತೊಗೊತಾರೆ, ವಾಸಿ ಮಾಡ್ಕೊತಾರೆ. ಬಟ್ ಏನೋ ಒಂದು ಮೇಜರ್ ಒಂದು ಪ್ರಾಬ್ಲಮ್ ಆಯಿತು, ಸರ್ಜರಿ ಮಾಡಬೇಕಾಗಿ ಬಂತು, ಆಪ್ರೇಷನ್ ಆಗಬೇಕಾಗಿರೋ ಬಂತು, ಲಕ್ಷಾಂತರ ರೂಪಾಯಿ ಖರ್ಚಾಗುತ್ತೆ. ಅಂಥ ಟೈಮಲ್ಲಿ ಅವ್ರೇನು ಮಾಡ್ತಾರೆ? ಏನು ಇನ್ಶೂರೆನ್ಸ್ ಇಲ್ದಿದ್ರೆ. ಸೊ ಅಂಥವ್ರಿಗೋಸ್ಕರ ಗೌರ್ಮೆಂಟಿಂದ ಯಶಸ್ವಿನಿ ಯೋಜನೆ ಅಂತ ನೀವು ನೋಡ್ತಿರ್ಬೋದು. ಯಶಸ್ವಿನಿ ಯೋಜನೆ ಅಂತ ಸ್ವಲ್ಪ ಜನಕ್ಕೆ ಗೊತ್ತಿರುತ್ತೆ, ಬಟ್ ಬಹಳ ಜನಕ್ಕೆ ಗೊತ್ತಿಲ್ಲ. ಏನಿದ್ರಿಂದ ಯೂಸು? ಯಶಸ್ವಿನಿ ಯೋಜನೆಯಿಂದ ಏನೆಲ್ಲ ಉಪಯೋಗಗಳು ಬಡವ್ರಿಗೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ, ಈ ಒಂದು ಯೋಜನೆಯಲ್ಲಿ 725 ನೆಟ್ವರ್ಕ್ ಹಾಸ್ಪಿಟಲ್ಸ್, ನಮ್ಮ ಸುತ್ತಮುತ್ತಲಿನ 725 ಹಾಸ್ಪಿಟಲ್ಸು ಈ ಒಂದು ಪಾಲಿಸಿಗೆ, ಯಶಸ್ವಿನಿ ಪಾಲಿಸಿಗೆ ಲಿಂಕ್ ಆಗಿದೆ. ಒಂದನೇದು. ಎರಡನೇದು, 823 ಸರ್ಜಿಕಲ್ಸ್ ಲಿಸ್ಟ್ ಮಾಡಿದ್ದಾರೆ. ಸೊ ಈ ಒಂದು ಪಾಲಿಸಿಗೆ ನೀವು ತೊಗೊಂಡ್ರೆ ತುಂಬ ಕಮ್ಮಿ ಬೆಲೆಯಲ್ಲಿ, ಬರೀ ₹710 ವರ್ಷಕ್ಕೆ ರಿನ್ಯೂವಲ್. ಸೊ ನೀವು ಸಾವಿರಾರು ರೂಪಾಯಿ ಕೊಡೋದು ಬೇಡ ರಿನ್ಯೂವಲ್ಗೆ ಅಂತ, ಅದ್ರ ಬದಲಿಗೆ ಜಸ್ಟ್ ಒಂದು ₹710 ಕೊಟ್ಟು ನೀವು ಇದೊಂದು ಪಾಲಿಸಿ ತೊಗೊಂಡ್ರೆ ಇಷ್ಟೊಂದೆಲ್ಲ ಯೂಸು. 725 ನೆಟ್ವರ್ಕ್ ಹಾಸ್ಪಿಟಲ್ಸ್ ಇದೆ, 823 ಸರ್ಜಿಕಲ್ಸ್ ಲೈಕ್ ಆಪ್ರೇಷನ್ಸ್ಗೆ ಒಂದು ಇದು ಮಾಡಿಕೊಡ್ತಾರೆ ಅವರು. ಎರಡನೇದು. ಮೂರನೇದು ಹೇಳ್ದಂಗೆ ಲೈಕ್ ಇದಕ್ಕೆ ಪ್ರೀಮಿಯಂ ಅಂತ ವರ್ಷಕ್ಕೆ ₹710 ತೊಗೊತಾರೆ. ಆಮೇಲೆ ಇದರಲ್ಲಿ ಏನೇನು ಒಳಪಡುತ್ತೆ ಅಂದರೆ, ಮೆಡಿಸಿನ್ಸ್ ಆಗಿರ್ಬೋದು, ಕನ್ಸ್ಯೂಮೇಬಲ್ಸ್, ಇವಾಗ ಈ ಹತ್ತಿ, ಕಾಟನ್ಸು, ಈ ಬ್ಯಾಂಡೇಜು, ವಾಟೆವರ್ ಏನೇನೋ ಆಗಿರ್ಬೋದು ಅದೆಲ್ಲನೂ ಇದರಲ್ಲಿದೆ. ಆಮೇಲೆ ಆಪ್ರೇಷನ್ ಕಾಸ್ಟು, ಆಪ್ರೇಷನ್ ಥಿಯೇಟ್ರ್ ಕಾಸ್ಟು, ಅನಸ್ಟೀಷಿಯಾದು, ಸರ್ಜನ್ ಫೀಸು, ಕನ್ಸಲ್ಟೆಂಟ್ ಫೀಸು, ನರ್ಸ್ ಫೀ, ಜನರಲ್ ವಾರ್ಡ್ ಫೀ, ಬೆಡ್ ಚಾರ್ಜಸ್ಸು ಎಲ್ಲ ಇನ್ಕ್ಲೂಡ್ ಆಗಿರುತ್ತೆ ಹಾಸ್ಪಿಟಲಿಂದ. ಸೊ ನಾಲ್ಕನೇದು, ಇದು ಬಂದು ಜನರಲ್ ವಾರ್ಡ್ಸ್ಗೆ ಮಾತ್ರ. ಸೊ ನೀವು ಸ್ಪೆಷಲ್ ವಾರ್ಡ್ಸ್ಗೆ ಹೋಗಬೇಕು ಅಂತಂತಂದರೆ ನೀವು ಸಪ್ರೇಟಾಗಿ ಪೇ ಮಾಡಬೇಕಾಗುತ್ತೆ ಜನರಲ್ ವಾರ್ಡ್ಸ್ಗೆ. ಸೊ ಇದೊಂದು ಪಾಲಿಸಿ ಬಂದ್ಬಿಟ್ಟು ಪ್ರತಿ ವರ್ಷದ ಜೂನ್ ತಿಂಗಳಲ್ಲಿ ನೀವು ರಿನ್ಯೂ ಮಾಡಿಸ್ಬೇಕಾಗತ್ತೆ. ಸೇಮ್ ₹710 ಕೊಟ್ಟು ರಿನ್ಯೂ ಮಾಡಿಸ್ಬೇಕು. ಯಾವುದೇ ಒಂದು ಸ್ಪೆಸಿಫಿಕ್ ಟೈಮ್ ಇಲ್ಲ. ಸೊ ಇಂಥ ಟೈಮಲ್ಲಿ ಹೋಗಬೇಕು ಹಾಸ್ಪಿಟ್ಲಿಗೆ ಇದು ಪಾಲಿಸಿ ತೊಗೊಂಡು ಹಾಗೆಲ್ಲ. ನೀವು 24 ಅವರ್ 24/7 ಯಾವಾಗ ಬೇಕಾದ್ರೂ ಹೋಗಿ ಇದೊಂದು ಪಾಲಿಸಿ ನೀವು ತೊಗೊಂಡಿದ್ರೆ ಖಂಡಿತ ಇದ್ರ ಒಂದು ಸೇವೆನ ನೀವು ತೊಗೊಬೋದು. ಆಮೇಲೆ ಯಾವುದಾದ್ರು ನೆಟ್ವರ್ಕ್ ಹಾಸ್ಪಿಟಲ್ಸು ಈ ಒಂದು ಪರ್ಟಿಕ್ಯುಲರ್ ಪಾಲಿಸಿಗೆ ಟ್ಯಾಗ್ ಆಗಿದೆ ಅಂತ ನಿಮಗೆ ತೋರ್ಸೋಕೆ ಇಷ್ಟಪಡ್ತೀನಿ. ಸೊ ನೀವು ನೋಡ್ಬೋದು, ಇದು ಯಶಸ್ವಿನಿ ವೆಬ್ಸೈಟ್. ಇದು ಸೊ ಇಲ್ಲಿ ನೆಟ್ವರ್ಕ್ ಹಾಸ್ಪಿಟಲ್ಸ್ ಹೋದರೆ ನೀವು ಲಿಸ್ಟ್ ನೋಡ್ಬೋದು. ಇಲ್ಲಿ ಬ್ಯಾಂಗ್ಳೂರ್ ಅರ್ಬನಲ್ಲಿ ಲಯನ್ಸ್ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಇದೆ, ಜಯದೇವ ಇದೆ, ಜಯನಗರ್ ಜನರಲ್ ಹಾಸ್ಪಿಟಲ್ ಇದೆ, ಕಿಮ್ಸ್ ಇದೆ, ಕಿಡ್ವಾಯ್ಡ್ ಇದೆ, MS ರಾಮಯ್ಯ ಹಾಸ್ಪಿಟಲ್ ಇದೆ, ಮಲ್ಯ ಹಾಸ್ಪಿಟಲ್ ಇದೆ, ನಾರಾಯಣ ನೇತ್ರಾಲಯ ಇದೆ, ನಾರಾಯಣ ಹೃದಯಾಲಯ, ನುಮ್ಯಾನ್ಸ್, ಇಂದಿರಾ ಗಾಂಧಿ ಇನ್ಸ್ಟಿಟ್ಯೂಟ್ ಆಫ್ ಹೆಲ್ತ್, ವಾಣಿ ವಿಲಾಸ್ ಹಾಸ್ಪಿಟಲ್, ಇನ್ನು ಹಲವಾರು. ನಾನು ಹೇಳ್ದಂಗೆ 725 ನೆಟ್ವರ್ಕ್ ಹಾಸ್ಪಿಟಲ್ಸ್ ಟ್ಯಾಗ್ ಆಗಿದೆ. ರಾಜರಾಜೇಶ್ವರಿ ಮೆಡಿಕಲ್ ಹಾಸ್ಪಿಟಲ್ ಆಗಿರ್ಬೋದು, ಮಹಾವೀರ ಐ ಹಾಸ್ಪಿಟಲ್, ಇನ್ನು ಹಲವಾರು ಲೈಕ್ ಎಲ್ಲ ಪ್ರತಿಷ್ಠಿತ ಹಾಸ್ಪಿಟ್ಲ್ಗಳೆಲ್ಲ ಆಲ್ಮೋಸ್ಟ್ ಎಲ್ಲ ಇದಕ್ಕೆ ಒಂದು ಟ್ಯಾಗ್ ಆಗಿದೆ. ಯಾವುದೇ ಹಾಸ್ಪಿಟ್ಲಲ್ಲಿ ನಿಮ್ಮ ಈ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಅನುಗುಣವಾಗಿ ಆ ಪರ್ಟಿಕ್ಯುಲರ್ ಹಾಸ್ಪಿಟಲ್ ನಿಮ್ಮ ಹತ್ರ ಯಾವುದಿದೆ ನೋಡಿ, ಅದ್ರ ಪಕ್ಕ ಕಾಂಟ್ಯಾಕ್ಟ್ ನಂಬರ್ ಕೂಡ ಇದೆ, ಇಮೇಲ್ ಅಡ್ರೆಸ್ ಇದೆ, ಆ ಒಂದು ಹಾಸ್ಪಿಟಲ್ ಯಾರು ಇನ್ಚಾರ್ಜ್ ತೊಗೊಂಡಿದ್ದಾರೆ. ಸೊ ಡೈರೆಕ್ಟಾಗಿ ಹೋಗ್ಬೋದು.
ಅಲ್ಲಿ ಈ ಒಂದು ಸೇವೆನ ನೀವು ಪಡ್ಕೊಬೋದು. ನಂತರ ಬರೋದಾದ್ರೆ ಇಷ್ಟೆಲ್ಲ ಉಪಯೋಗಗಳಿದೆ ಇದೊಂದು ಪಾಲಿಸಿಯಿಂದ. ಸೊ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ. ಸ್ವಲ್ಪ ಜನಕ್ಕೆ, ಕೆಲವು ಜನಗಳಿಗೆ ಹೆಲ್ಪ್ ಆದರೆ ಖಂಡಿತ ನಾವು ಖುಷಿ ಪಡ್ತೀವಿ, ನಮ್ಮ ತಂಡದಿಂದ ಖುಷಿ ಪಡ್ತೀವಿ. ಸೊ ಹೆಂಗಿರುತ್ತೆ ಯಶಸ್ವಿನಿ ಕಾರ್ಡ್ ಅಂದರೆ, ಸೊ ನೀವು ನೋಡ್ಬೋದು, ಇದೇ ಯಶಸ್ವಿನಿ ಕಾರ್ಡು. ಹಿಂದೆಗಡೆ ನಿಮ್ಮದು ಫೋಟೋಸ್ ಎಲ್ಲ ಆ್ಯಡ್ ಆಗಿರುತ್ತೆ. ಡೀಟೇಲ್ಸ್, ನಿಮ್ಮ ಹೆಸರು, ವಿಳಾಸ, ಅವ್ರು ತೊಗೊಂಡಿರೋ ಇದು, ಆಮೇಲೆ ಅದಕ್ಕೆ ರಸೀದಿ ಎಲ್ಲ ಕೊಡ್ತಾರೆ ನಿಮಗೆ. ಸೊ ಇದು ತುಂಬ ಉಪಯುಕ್ತವಾದಂತು. ಹೋಗಿ ನೀವು ಪಕ್ಕದಲ್ಲಿ ನೋಡ್ತಾ ಇರ್ಬೋದು ಕಾಂಟ್ಯಾಕ್ಟ್ ನಂಬರ್ ಇದೆ. ಕಾಂಟ್ಯಾಕ್ಟ್ ನಂಬರ್ ತಗೊಳ್ಳಿ, ಕಾಲ್ ಮಾಡಿ. ನಿಮ್ಮ ಹತ್ತಿರದ ಲೊಕೇಶನಲ್ಲಿ ಯಾವೊಬ್ಬ ಏಜೆಂಟ್ ಇದ್ದಾನೆ ಅವ್ರನ್ನ ಕರೆಸ್ಕೊಂಡು ಅಥವಾ ನೀವೇ ಅಲ್ಲಿಗೆ ಹೋಗಿ ಇದೊಂದು ಎನ್ರೋಲ್ಮೆಂಟ್ ಮಾಡಿ ನಿಮ್ಮ ಆರೋಗ್ಯ ಕಡೆ ಉಪಯುಕ್ತ ಮಾಡ್ಕೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಇದೊಂದು ಪಾಲಿಸಿ ತಗೊಂಡು ನಿಮಗೆಲ್ಲ ಒಂದು ಪ್ರಶ್ನೆ ಬರುತ್ತೆ, ಇದೆಲ್ಲ ಪಾಲಿಸಿ ಎಲ್ಲ ತೊಗೊಂಡು ಹಾಸ್ಪಿಟಲ್ಗೆ ಹೋಗಿ ಏನಾದ್ರು ಅವ್ರು ಎಕ್ಸ್ಟ್ರಾ ಚಾರ್ಜ್ ಮಾಡಿದ್ರೆ ಅಥವಾ ಎಕ್ಸ್ಟ್ರಾ ಏನಾದರೂ ದುಡ್ಡು ಅಮೌಂಟ್ ಕೇಳಿದ್ರೆ ನಮ್ಮ ಕೈಲಿ ಕೊಡ್ದಕ್ಕೆ ಆಗದೆ ಇದ್ದರೆ ಏನು ಮಾಡಬೇಕು ಅಂತಂದರೆ ತಲೆನೇ ಕೆಡ್ಸ್ಕೊಬೇಕಾಗಿಲ್ಲ. ನಮ್ಮ ತಂಡ ಇದೆ, ಖಂಡಿತ ಕಾಂಟ್ಯಾಕ್ಟ್ ಮಾಡಿ. ನಮ್ಮ ಕಡೆಯಿಂದ ಏನು ಹೆಲ್ಪ್ ಬೇಕೋ ಖಂಡಿತ ಮಾಡ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಿಮ್ಮ ದಿಲೀಪ್ ರಾಜು, ರೈಟ್ ಟು ಇನ್ಫಾರ್ಮೇಷನ್ ತಂಡದಿಂದ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.